ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ರೇವಣ್ಣಗೆ ಇವತ್ತು 4ನೇ ದಿನದ ಜೈಲು ಜಾಗರಣೆ. ಕುಂತ್ರು ನಿಂತ್ರು ಸೋಮವಾರದ್ದೇ ಜಪ. ಈ ಜಪದ ಮಧ್ಯೆ ಊಟದ್ದೇ ರೇವಣ್ಣಗೆ ದೊಡ್ಡ ಚಿಂತೆ. ಕಿಡ್ನಾಪ್ ಕೇಸ್ನ ಸಂತ್ರಸ್ತೆಯ ವಿಡಿಯೋ ಬ್ಲಾಸ್ಟ್ ಆಗಿದೆ. ರೇವಣ್ಣ ಕುಟುಂಬದಿಂದ ಯಾವುದೇ ತೊಂದರೆ ಆಗಿಲ್ಲ ಅನ್ನೋ ಹೇಳಿಕೆ ಸ್ಫೋಟಕ ತಿರುವು ನೀಡಿದೆ. ಇತ್ತ ಹಾಸನ ಕೇಸ್ನಲ್ಲಿ ಆಪ್ತರಿಬ್ಬರ ಬಂಧನ ಆಗಿದ್ದು, ಪ್ರೀತಮ್ ಗೌಡ್ರಿಗೂ ಅಶ್ಲೀಲ ಕೇಸ್ ಸುತ್ತಿದೆ. ಕಾರ್ತಿಕ್ ಫೋನ್ ಸ್ವಿಚ್ ಆಫ್ ಆಗಿದೆ. ಆದರೆ ಹಾಸನ ಜೈಲು ಅತಿಥಿಯಾದ ದೇವರಾಜೇಗೌಡ ಫೋನ್ ಒಂದು ರಿವೀಲ್ ಆಗಿದೆ. ನ್ಯಾಷನಲ್ ಲೆವೆಲ್ನಲ್ಲಿ ಬಿಗ್ ನ್ಯೂಸ್ ಕೊಡುವ ಮೊದಲೇ ಲಾಕ್ ಆಗಿದ್ದಾರೆ. ಅಶ್ಲೀಲ ಸುಳಿಯ ನಡುವೆ ಮತ್ತೊಂದು ಎಲೆಕ್ಷನ್ಗೆ 3 ಪಕ್ಷಗಳು ಸಜ್ಜಾಗಿವೆ. ಒಂದೇ ಕ್ಷೇತ್ರ ಬಿಟ್ಟು ಕೊಟ್ಟಿದ್ದಕ್ಕೆ ಸಿಟ್ಟಾದ ದಳ ಸಭೆ ನಡೆಸಿದೆ. ಈ ಬೆನ್ನಲ್ಲೇ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಅಭ್ಯರ್ಥಿಗೆ ಬಿಜೆಪಿ ತಡೆ ನೀಡಿದೆ. ಸಂಪ್ರದಾಯ ಪಾಲನೆ ಆಗದ ಕಾರಣ ರಘುಪತಿ ಭಟ್ರ ಅಸಮಾಧಾನ ಸ್ಫೋಟಿಸಿದೆ. ಇವರು ಮನುಷ್ಯರೋ ರಾಕ್ಷಸರೋ ಗೊತ್ತಿಲ್ಲ. ಅವನು ಸೆಕೆಂಡ್ ಹ್ಯಾಂಡ್ ಕಾರು ಮಾರಾಟ ಮಾಡ್ತಾ ಇದ್ದ. ಆಸೆ ತೋರಿಸಿ ಮನೆಗೆ ಕರೆದು ಪಾಪಿಗಳು 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಇಲ್ಲ ಅಂದಿದ್ದಕ್ಕೆ ಬೆತ್ತಲೆ ಮಾಡಿ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಕಲಬುರಗಿಯ ಘಟನೆ ರಾಜಕೀಯ ತಿರುವು ಪಡೆದಿದೆ. ನಾಳೆ 4ನೇ ಹಂತದಲ್ಲಿ 10 ರಾಜ್ಯಗಳ 96 ಕ್ಷೇತ್ರಗಳಿಗೆ ಮತದಾನ ಆಗ್ತಾ ಇದೆ. ನಾಳೆಯೇ ಆಂಧ್ರ ಎಲೆಕ್ಷನ್ ಫೈನಲ್ ಆಗಲಿದೆ. ಇತ್ತ ಗ್ಯಾರಂಟಿ ವಾರ್ಗೆ ಚಾಲನೆ ಕೊಟ್ಟ ಕೇಜ್ರಿವಾಲ್ ಚೀನಾ ಆಕ್ರಮಿತ ಭೂಮಿ ಮರುವಶದ ಭರವಸೆ ಕೊಟ್ಟಿದ್ದಾರೆ. ಇನ್ನು ಮೋದಿ ಮತ್ತೆ 5 ಗ್ಯಾರಂಟಿ ಘೋಷಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.